భోగ వసంతరాయుడుగనే వచ్చి దుష్ట శిక్షణ అప్పుడు చేస్తాను. ನಮಸ್ಕಾರ ವೀಕ್ಷಕರೇ. ಸೊ ಮರಿಸ್ವಾಮಿ ಅವರು ಮರಿರಾಜು ಅಂತ ಕೂಡ ಎರಡು ಹೆಸರು ಅವರು ಒಬ್ಬರಿಗೆ ಆ ಥರ ಕರೀತಾರೆ. ಮರಿಸ್ವಾಮಿ ಅನ್ನೋದು ಮರಿರಾಜು ಅನ್ನೋದು ಎರಡೂ ಅವ್ರನ್ನ ಕರೀತಾರೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಒಂದಷ್ಟು ಹೈಲೈಟ್ಸ್ಗಳನ್ನ ಅವರು ಏನೆಲ್ಲ ಘಟನೆಗಳು ನಡೀತವೆ ಅವ್ರಿಗೆ ಗೋಚರ ಆಗಿರೋದು ಕನಸಲ್ಲಿರೋ ಬಂದಿರೋ ವಿಚಾರಗಳನ್ನ ಅವರು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಸೊ ಅದನ್ನು ಹೇಳಿದ್ದಾರೆ. ಯಾಕಂದರೆ ಇದರಲ್ಲಿ ಸತ್ಯನೇ ಹೇಳ್ತಾ ಇದ್ದೀವಿ, ಸತ್ಯ ಬಿಟ್ಟು ಸುಳ್ಳೇನು ಹೇಳ್ತಾ ಇಲ್ಲ ಅಂತೇಳಿ ಅವರು ಇದ್ರ ಮೇಲೆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಅವ್ರಿಗೇನು ಗೋಚರ ಆಗಿತ್ತು ಅದನ್ನೆಲ್ಲ ಬರೆದಿಟ್ಟಿದ್ರು. ಬರೆದಿರೋ ಪಾಯಿಂಟ್ಗಳನ್ನ ಮಾತಾಡಿದ್ದಾರೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಈಗ 24 ಬುಕ್ ಇದ್ದಾವೆ. ಇವು ಎಲ್ಲ ದೊಡ್ಡದು ನೋಟ್ಬುಕ್ಗಳು. ಈ ನೋಟ್ಬುಕ್ಗಳಲ್ಲಿ ಇವರೇನೆ ಬರೆದಿದ್ದಾರೆ ಫುಲ್ಲು. ಸೊ ಇದರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ವಿಚಾರಗಳೈತೆ ಅದನ್ನು ಈಗ ಈ ವಿಡಿಯೋದಲ್ಲಿ ಮಾತಾಡೋಣ. ಸರ್, ಡೈರೆಕ್ಟ್ ನೀವು ಇವುಗಳಲ್ಲಿ ಏನೈತೆ ವಿಚಾರಗಳು, ಏನೆಲ್ಲ ನಿಮಗೆ ನಮ್ಮ ದೇಶದ ಬಗ್ಗೆ ಆಗ್ಬೋದು, ಇಡೀ ಪ್ರಪಂಚದ ಬಗ್ಗೆ ಆಗ್ಬೋದು, ಕಾಲಜ್ಞಾನದ ಬಗ್ಗೆ, ಭವಿಷ್ಯದ ಬಗ್ಗೆ ಏನೆಲ್ಲ ವಿಚಾರಗಳು ಗೊತ್ತಾಗೈತೆ, ಇದರಲ್ಲಿ ಏನು ಇಂಪಾರ್ಟೆಂಟ್ ಐತೆ ಅದನ್ನು ತಿಳಿಸ್ತೀವಿ. ನಮಸ್ಕಾರ ವೀಕ್ಷಕರೇ. ಓಂ ನಮೋ ಶ್ರೀ ವಿಘ್ನೇಶ್ವರಾಯ ನಮಗ, ಓಂ ನಮೋ ಶ್ರೀ ಶ್ರೀ ವೆಂಕಟರಮಣ ಸ್ವಾಮಿಯ ನಮಗ, ಓಂ ನಮೋ ಶ್ರೀ ವೀರಭಗವಸಂತರಾಯ ಸ್ವಾಮಿಯ ಕಲ್ಕಿ ಸ್ವಾಮಿಯ ನಮಗ, ಓಂ ನಮೋ ಶ್ರೀ ಮುಕ್ಕೋಟಿ ದೇವತಾಯ ನಮಗ, ಓಂ ನಮೋ ಶ್ರೀ ಆಂಜನೇಯ ಸ್ವಾಮಿಯ ನಮಗ, ಓಂ ನಮೋ ಶ್ರೀ ಶನಿದೇವರಾಯ ನಮಗ, ಓಂ ನಮೋ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಗ. ನಮಸ್ಕಾರ ವೀಕ್ಷಕರೇ. ನನ್ನ ಹೆಸರು ಮರಿರಾಜು ಅಂತ. ಊರಲ್ಲೆಲ್ಲ ಮರಿಯಣ್ಣ ಮರಿಸ್ವಾಮಿ ಅಂತ ಕರೀತಾರೆ. ಸ್ವಾಮಿ ಮರಿಸ್ವಾಮಿ ಅಂತ ಹೆಸರಿಕಿದ್ದಾರೆ. ಊರಲ್ಲಿ ಮರಿಯಣ್ಣ ಅಂತ ಕರೀತಾರೆ, ಮರಿಯಪ್ಪ ಮರಿಯಣ್ಣ ಅಂತ ಕರೀತಾರೆ. ಸ್ವಾಮಿ ಮಾತ್ರ ಮುಕ್ಕೋಟಿ ದೇವತೆ ಮರಿಸ್ವಾಮಿ ಅಂತ ನಾಮಕರಣ ಇದು ಮಾಡಿದ್ದಾರೆ. ನಾನು ರಿಯಲ್ಲಾಗಿ ಈ ಜನ್ರೇಷನಲ್ಲಿ ಯಾರನ್ನ ಕಾಲಜ್ಞಾನ ಬರೀತಾರೆ ಅಂದರೆ ಈ ಜನ್ರೇಷನ್ ನಾನು ಒಬ್ಬನೇ ಮಾತ್ರ. ದಯವಿಟ್ಟು ಅದನ್ನು ಸ್ವದೇಶಿ ಮಾಡೋ ಮುಖಾಂತರ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ, ಅದು ಗಾಬರಿನಿಂದ, ಯಾಕಂದರೆ ಪ್ರಜೆಗಳು ಗೊತ್ತಾಗಲಿ ಅಂತೇಳಿ ಮಾಡಿದ್ದು. ಅದು ನಾನು ಸ್ವಯೋಜಿತವಾಗಿ ಬಂದು ಕೊಟ್ಟಿರೋಂಥ ವಿಡಿಯೋ ಅದು. ಈಗ ವಿಡಿಯೋ ಮಾಡ್ತಾ ಇರೋದು ಸ್ವಾಮಿನೇ ಮಾಡಿಸ್ತಾ ಇರೋದು. ಆವಾಗ ಬಂದು ಕೊಟ್ಟಿರೋದು ನಾನು ಸ್ವಯೋಜಿತವಾಗಿ ಬಂದು ವಿಡಿಯೋ ಮಾಡಿದ್ದು. ಅವಾಗ ಬಂದು ನಾನೇ ಸರ್ಜಿತವಾಗಿ ಮಾಡಿದ್ದು. ಇವಾಗ ಮಾಡಿಸ್ತಾ ಇರೋದು ಸ್ವಾಮಿ. ಸೊ ಅವ್ರು ಪರ್ಮಿಷನ್ ಕೊಟ್ಟು ಅವ್ರ ಪರ್ಮಿಷನ್ ಹೇಳ್ಬೇಕು ಅಂತೇಳಿ ಜನಕ್ಕೆ ತಿಳಿಸೋ ಅಂತೇಳಿ ಹೇಳಿದ್ದಾರೆ. ಅದರಿಂದ ಬುಕ್ಕಲ್ಲೇ ಬರೆದಿರೋಂಥ ಬುಕ್ಕಲ್ಲೇ ನಡೆದಿದ್ದವಾಗಲಿ ಹೇಳ್ತೀನಿ. ನಡೆದಿರೋ ಸಹ ಇದ್ದಾವೆ. ಪ್ರಪಂಚದಲ್ಲಿ ಭಾರಿ ಬಿರುಗಾಳಿ ಬರುತ್ತದೆ. ಎಷ್ಟೋಕಿತ ಬಂದು ಹೋಗಿದ್ದಾವೆ. ಓನೆಗಳ ಹತ್ರ ಭಾರಿ ದುರಂತ ಆಗುತ್ತದೆ ಅಂತ ನಾನು ಹೇಳಿದ್ದೆ. ಗ್ಯಾಸ್ ಬೆಂಕಿ ಅಂಟ್ಕೊಂಡು ಕಲ್ಗಾರಿಕಾ ಆಕ್ಸಿಡೆಂಟ್ ಆಗಿ ಗ್ಯಾಸ್ ಇದು ಬೆಂಕಿ ಅಂಟ್ಕೊಂಡ್ಬಿಡ್ತು. ಸ್ಫೋಟ ಇಲ್ಲ, ಮನೆಗಳಾಗೆ ಅದು ಬೆಂಕಿ ಅಂಟ್ಕೊಂಡಿರ ಆ ಗ್ಯಾಸೇ ಬಂದುಬಿಟ್ಟಿದ್ರೆ ಮನೆಗಳಾಗ ಗ್ಯಾಸು ಯಾರ್ಯಾರು ಮನ್ಯಾಗ ಏನೋ ಅಡಿಗೆ ಗಿಡಿಗೆ ಮಾಡ್ತಾ ಇರ್ತಾರಲ್ಲ, ಶಾನ ಪ್ರಮಾದ ಆಗೋದು. ಏನಂದರೆ ಅದು ತಪ್ಪಾಗೈತೆ. ಭಾರಿ ದೊಡ್ಡ ರಥ ನೆಲದ ಮೇಲೆ ಬೀಳುತ್ತದೆ. ನಾನು 2020ರಲ್ಲಿ ಅದು ಪಾಂಪ್ಲೆಟ್ ಐತೆ ನನ್ನ ಹತ್ರ. ರಥ ಭಾರಿ ದೊಡ್ಡ ರಥ ನೆಲದ ಮೇಲೆ ಬೀಳುತ್ತೆ ಅಂತೇಳಿ ಹೇಳಿದ್ದೆ. ಯಾವಾಗ ನಾನು ಸ್ವಾಮಿ 2020ರಲ್ಲಿ ಹೇಳಿದ್ರು ಡಿಸೆಂಬರ್. ನಾನು 2022ರಲ್ಲಿ 21ರಲ್ಲಿ ಪ್ರಿಂಟ್ ಮಾಡಿಸಿದ್ದೀನಿ. ಅದು ಹಂಚೋದಕ್ಕೆ ಒಂದು 500 ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿದ್ನೆ. ದೇವಸ್ಥಾನ ಹತ್ರ ಬ್ಯಾನರ್ ಹಾಕಿದ್ದು, ಫಸ್ಟ್ ಬ್ಯಾನರ್ ಅದೇ ಹಾಕಿದ್ದು. ಪಾಂಪ್ಲೆಟನ್ನು ಒಂದು 500 ಹೊಡಿಸಿದ್ದೆ. ಒಂದು 100 ಇದ್ದಾವೆ. 400 ಹಂಚಿದ್ದೀನಿ. ಏನು ಈ ಥರ ಆಗ್ತದೆ ಅಂತೇಳಿ. ಇದು ಎಲ್ಲಾಗಿದೆ ಅಂದರೆ ಉಸ್ಕೂರು ಆನೆಕಲ್ಲು ಉಸ್ಕೂರಾಮ್ ದೇವ್ರದ್ದು ರಥ 157 ಅಡಿದು 151 ಅಡಿನ ರಥ ಕೆಳಗೆ ಬಿತ್ತು. ಏನಂದ್ರೆ ಪ್ರಾಣಾಯಾಪ ಏನಾಗಿಲ್ಲ ನೋಡಿ. ಇಲ್ಲಿ ಏನೋ ಆಗಿ ಹಿಂಗೆ ಆತದಂತ ಏನು ಕೇಳಿಲ್ಲ ನಾನು. ಭಾರಿ ದೊಡ್ಡ ರಥ ನೆಲದ ಮೇಲೆ ಬೀಳುತ್ತದೆ ಅಂತ ಹೇಳಿದ್ರು. ಸಾವು ನೋವು ಆಗ್ತದೆ ಅಂತ ಏನು ಹೇಳಿಲ್ಲ. ನೋಡ ಏನಾಗ್ದಿರಾ ಸೇಫ್ ಆಗೈತೆ. ಉತ್ತರ ದಿಕ್ಕಿಗೆ ದುರಂತ ಆಗುತ್ತದೆ. ನಮ್ಮ ಡೆಲ್ಲಿ ಆ ಸೈಡು ದುರಂತ ಆಗ ಆಗೈತಲ್ಲ, ಆತನೇ ಐತಲ್ಲ. ನೋಡು, 124 ತಿರುಪತಿಗೆ ಮಹಾವಿಷ್ಣು ದೇವಾಲಯ, ಕರ್ನಾಟಕದಲ್ಲಿ 19 ಮಹಾವಿಷ್ಣು ದೇವಾಲಯ, ಆಂಧ್ರ ಪ್ರದೇಶದಲ್ಲಿ 41 ಮಹಾವಿಷ್ಣು ದೇವಾಲಯ ಮತ್ತು ಇತರೆ ರಾಜ್ಯಗಳಲ್ಲಿ ಜಲಪ್ರಳಯ ಆಗುತ್ತದೆ. ಹೇಳಿದ್ನಲ್ಲ, ಗೋವಾ ಕರ್ನಾಟಕ ಸೇರಿ 30 ಕಡೆ ಮೇಘಸ್ಫೋಟ ಆದಾಗ ಅದು ಇವಾಗೇ ಆಗೋದು. ಅದರಲ್ಲಿ 124 ಅಂತ ಹೇಳಿದ್ದಾರೆ ನನಗೆ.
ಮೊನ್ನೆ ಮುಕ್ಕೋಟಿ ದೇವತೆಗಳು ಈ 108 109 ಅಥವಾ ಅಂತ ಹೇಳಿ ಅವರು. ಮೂರನೇ ಪ್ರಪಂಚ ಯುದ್ಧ ನಡೆಯುತ್ತದೆ. ಅದು ಮೊದಲನೇ ಬುಕ್ಕು. ಒಂದು 2 ಬುಕ್ 3 ಬುಕ್ ಡೇಟ್ ಹಾಕಿಲ್ಲ. ಇನ್ನೊಂದು ಫೈಲ್ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ನೆ. ಅದು ಎಲ್ಕೂ ಎತ್ಕೊಳಕ್ಕಾಗಲ್ಲ. ಆಂಧ್ರ ಪ್ರದೇಶದಲ್ಲಿ 10ರಿಂದ 17 ಜಿಲ್ಲೆಗಳಿಗೆ ಅಪಾಯವಾಗುತ್ತದೆ. ಓಕೆ. ಏಕೆ? ಈ ಸುನಾಮಿ ಬಂದು ಈ ತೆಲಂಗಾಣ ಆಗ್ಬೋದು, ಆಂಧ್ರ ಪ್ರದೇಶ ಆಗ್ಬೋದು, ಇದು ಟೋಟಲು 17 ಜಿಲ್ಲೆಗಳಿಗೆ ಅಪಾಯ ಆಗ್ತದೆ. ಈ ಅಪಾಯ ಆದಮೇಲೆ 2 ರಾಷ್ಟ್ರಗಳಿಗೂ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗ್ತಾರೆ. ಹೌದಾ? ಭೂನಕ್ಷೆಯ ಬದಲಾವಣೆ ಆಗುತ್ತದೆ. ನಮ್ಮ ಇಡೀ ಪ್ರಪಂಚದ ಭೂನಕ್ಷೆಯ ಬದಲಾವಣೆ ಆಗುತ್ತದೆ. ಅದು ಇಂಡಿಯಾದೂ ಆಗ್ತದೆ, ಬೇರೆ ಬೇರೆ ದೇಶಗಳದ್ದು ಆಗ್ತದೆ. ತಿರುಪತಿಯಲ್ಲಿರುವ ವಿಗ್ರಹ, ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಯಾವ ತಿಂಗಳಿನಲ್ಲಿ ನೀರಿಗೆ ಸೇರಲು ಪ್ರಯತ್ನ ಮಾಡಿದರೋ ಅದೇ ತಿಂಗಳಿನಲ್ಲೇ ನೀರಿಗೆ ಸೇರುತ್ತದೆ. 2021ರಲ್ಲಿ ಭಾರಿ ಮಳೆ ಬಂತಲ್ಲ, ಅವಾಗ ಭೂಮಿಯಾಗಿರೋ ಮೇಲೆ ಕೆತ್ತವಲ್ಲ, ಅವರು ಕಾಂತರಾಜ್ ಅವರು ಸಹ ಹೇಳಿದ್ರು ಭೂಮಿಯಾಗಿನಿಂದ ಬಂದವು ಅಂತೇಳಿ. ಆವಾಗ ಸೇರಕ್ಕೆ ಪ್ರಯತ್ನ ಮಾಡಿದ್ವಿ, ಆವಾಗ ನಿಲ್ಸಿರೋದು ಬೇಡಪ್ಪ ಇವಾಗ ಅಂತೇಳಿ. ಇವನು ಜಾಸ್ತಿ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಇಲ್ಲಿಗೆ ಬಂದು ತಿಳ್ಕೊಂಬ ಭಕ್ತಾದಿಗಳು ಕಾಲಾಗ ನಾನು ತಿಳ್ಕೊಬೇಕಾಗಿರೋ ಇಲ್ಲಿಗೆ ಬರಬೇಕು. 2023ರಿಂದ ಅತಿ ಹೆಚ್ಚು ಮಳೆ ಇರುವುದರಿಂದ ದ್ರಾಕ್ಷಿ ಬೆಳೆಗಾರರು ಮತ್ತು ರೈತರು ತೊಂದರೆ ಆಗುವ ಸಾಧ್ಯತೆ ಇದೆ, ಎಚ್ಚರ ವಹಿಸಿ. ಇಲ್ಲೇ ಅನ್ನೋದೇನಿಲ್ಲ, ಬೇರೆ ಕಡೆ ಆದ್ರೂ ಅದು ಎಫೆಕ್ಟ್ ಐತೆ. ಸುಮ್ಮನೆ ಬರೆಯೋದಲ್ಲ, ಅದು ಏನು ಸ್ವಾಮಿ ಹೇಳಿರ್ತಾರೋ ಅದ್ರ ಮಾತ್ರ ನಾನು ಬರೆಯೋಕ್ಕೆ ಸಾಧ್ಯ. ಕೊರೋನಾನು ಹೇಳಿದ್ದೀನಿ, ಇದರ 168 ದಿವಸ ಇರ್ತದೆ ಅಂತೇಳಿ. ಔಷಧಿ ಇಲ್ಲದ ರೋಗ ಮತ್ತೆ ಬರುತ್ತದೆ ಅಂತಲೂ ಹೇಳಿದ್ದೀನಿ. ಈ ಬುಕ್ಕಲ್ಲಿ ಸಾಕು, ನೆಕ್ಸ್ಟ್ ಬುಕ್ಕಲ್ಲಿ ತಗೋಣ. ಮುಂದೆ ಎಷ್ಟು ಶ್ರೀಮಂತನಾದರೂ ಸಹ ಮುಂದಿನ ವರ್ಷಗಳಲ್ಲಿ ಬಡವರು ಹತ್ತಿರ ಕೆಲಸಕ್ಕೆ ಹೋಗಬೇಕು ಅಂತ ಪರಿಸ್ಥಿತಿ ಬರ್ತದೆ. ಯಾಕಂದರೆ ಆಹಾರ ಪದಾರ್ಥಗಳು ಇವ ರೈತರು ಏನಾದ್ರು ಬೆಳೆದ್ರೆ ಯಾರನ್ನ ಹೋಗಿ ಕೇಳಿದ್ರೆ ಮಾರ್ಕೆಟ್ಗೆ ಹೋಗಿರಲ್ಲ, ಶಾಂಪಲ್ ಆಗಿರ್ತದೆ. ಯಾರನ್ನ ಹೋಗಿ ಕೇಳಿದ್ರೆ ಕೊಡ್ತಾರೆ. ಓಕೆ. ತೋಟದಲ್ಲೇ. ಹೌದು. ಅದೇ ಕಂಪ್ನಿಯವ್ರು ಏನನ್ನ ಫ್ಯಾಕ್ಟ್ರಿ ಓಪನ್ ಮಾಡಿದಾಗಲೇ ಯಾರಿಗೂ ಒಂದು ಬಿಸ್ಕೆಟ್ಸ್ ಆಗ ಕೊಡಲ್ಲ, ದುಡ್ಡು ಕೊಟ್ಟೆ ಕೊಂಡ್ಕೊಬೇಕು. ಯಾರು ರೈತರು, ಯಾಕಂದ್ರೆ ಅನ್ನದಾತರು, ಅವರು ಮಾರ್ಕೆಟ್ ನಮ್ಗೆ ಇಲ್ದಿದ್ರು ಸಾಕು ದನ ಮಾಡ್ತಾರೆ. ಅದರಿಂದ ಇವಾಗ ನಾವು ರೈತರನ್ನ ಹಾಕಿ ತುಳಿತಾ ಇದೀವಿ, ಮೇಲ್ಕೆ ಎದ್ದೇಳಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಅದರಿಂದ ಮುಂದೆ ಬೆಳೆಯವ್ರು ಸಹ ಇರಲ್ಲ, ರೈತರು ಇರಲ್ಲ ಅಂತ. ಕಷ್ಟ ಐತೆ. ರೈತರು ಕಡಿಮೆ ಆಗೋತಾರೆ, ಬೆಳೆಯವ್ರು ಇರಲ್ಲ, ಎಲ್ಲ ಹೆಂಗಸರೇ ಮಾಡ್ಬೇಕಾಗ್ತದೆ. ಆವಾಗ ಏನಾಗ್ತದೆ ಅಂದರೆ ದುಡ್ಡು ಕಾಸು ಇವು ಯಾರನ್ನೂ ಕೇಳಲ್ಲ. ಹೊಟ್ಟೆ ಕೂಟ ಬೇಕಲ್ಲ, ಆಹಾರ ಪದಾರ್ಥಗಳು ಹುಡುಕ್ಯಂತಾರೆ ಆವಾಗ ಅವರು ಯಾರು ಕೊಡ್ತಾರೆ? ಅವಾಗ ಅವ್ರು ಕೇಳ್ದಿದ ಮೇಲೆ ಶ್ರೀಮಂತರಿಗೆ ಯಾರು ಕೊಡ್ತಾರೆ? ಅಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ಇದು ಕಾಂತರಾಜ್ ಅವ್ರು ಸಹ ಹೇಳಿದ್ದಾರೆ ಈ ವಿಷಯ. ಭಾರಿ ಬಿರುಗಾಳಿ ಬರುತ್ತದೆ ನೋಡು, ಈ ಥರ ಚಿತ್ರ ಸಹ ಬರ್ದಿದ್ದೀನಿ ನೋಡಿ, ಕಾಣಿಸ್ತದಲ್ಲ? ಕಾಣಿಸ್ತಿಲ್ಲ ನೋಡು, ಚಿತ್ರ ಸಹ ಪೆನ್ಸಿಲಲ್ಲಿ ಬರ್ದಿದ್ದೀನಿ ವೀಕ್ಷಕರೇ. ಚಿತ್ರ ಸಹ ಈ ಥರ ಬರ್ತದೆ ಅಂತೇಳಿ ಸ್ವಾಮಿ ಹೇಳಿದರು. ಆ ರೂಪನ ತೋರಿಸಿದ್ರು, ಆ ರೂಪನೇ ನಾನು ಬರ್ದಿದ್ದೀನಿ, ಚಿತ್ರ ಪೆನ್ಸಿಲಲ್ಲಿ ಬರ್ದಿದ್ದೀನಿ. ಇದು ಎಲ್ಲಿಯಾದರೂ ಬರ್ಬೋದು, ಇಲ್ಲೇ ಬರ್ಬೇಕು ಅನ್ನೋದೇನಿಲ್ಲ, ಪ್ರಪಂಚದಲ್ಲಿ ಎಲ್ಲಾದ್ರೂ ಬರ್ಬೋದು. ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಆದರೂ CM ಬದಲಾವಣೆ ಆದರೂ ಬಿಡು, ಪ್ರಪಂಚದಲ್ಲಿ ಎಲ್ಲಿಯಾದರೂ ವಿಧ್ವಂಸ ಆಗುತ್ತದೆ ಅಂತ ಬರ್ದಿದ್ದೀನಿ. ಇವೆಲ್ಲ ನಂಬಿಕೆ ಇರಲ್ಲ, ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಪ್ರಪಂಚದಲ್ಲಿ ಎಲ್ಲಾದ್ರೂ ಹಾಗೆ ಆಗುತ್ತೆ. ಅದು ನಮ್ಗೆ ಕ್ಲಾರಿಟಿ ಇಂಥ ಕಡೆ ಆಯ್ತದೆ ಅಂತಂದಾಗ ಮಾತ್ರ ನಂಬಿಕೆ ಜಾಸ್ತಿ. ಎಲ್ಲೋ ಆಗುತ್ತೆ ಅಂತ ಜನರಲ್ ಮಳೆ 1 ತಿಂಗಳ ಕಾಲ
ಇರುತ್ತದೆ 19ನೇ ತಾರೀಕಿನಿಂದ 19ನೇ ತಾರೀಕುವರೆಗೂ ಮಳೆ ಮುಂದುವರಿಯುತ್ತದೆ ಅಂತ ಹೇಳಿದ್ದೀನಿ. ಯಾವ ಇಸ್ವಿಯಲ್ಲಿ ಅದು? ಅದು ಡೇಟ್ ಹಾಕಿಲ್ಲ ನಾನು, ಡೇಟ್ ಹಾಕಿನಿ 11/2020 2023ರಲ್ಲಿ ಹೇಳಿರೋದು. ಆವಾಗ ಅದು ಬಂದು ಹೋಗೈತೆ. ಬಾಯಿ ಮಾತಿಗೆ ಬೆಲೆ ಇರುತ್ತದೆ, ದುಡ್ಡು ಹಣಕಾಸಿಗೆ ಬೆಲೆ ಇರುವುದಿಲ್ಲ. ಯಾವಾಗಿದು? ಇನ್ನು ಸ್ವಾಮಿ ಎಲ್ಲ ಮುಗಿಸಿದ್ಮೇಲೆ ಒಳ್ಳೆಯವರು MP ಬಾಯಿ ಮಾತಿಗೆ MP ಗಳು ಮಾಡ್ತೀವಲ್ಲ ಅಲ್ಲಿಂದ ಎಲ್ಲ ಬಾಯಿ ಮಾತೆ, ಚೆಕ್ ಗೀಕು ಇವೇನು ನಡೆಯಲ್ಲ. ಆಮೇಲೆ ಬ್ಯಾಂಕ್ಗಳು ಡಿಪಾಸಿಟು ಈ ಯಾರನ್ನ PF ಇರೋರು ಎತ್ಕೊಂಡ್ಬಿಡ್ಬೇಕು. ಈ ಸರ್ಕಾರಕ್ಕೂ ಆ ಸರ್ಕಾರಕ್ಕೆ ಸಂಬಂಧ ಇಲ್ಲ.